ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಮಾಧ್ಯಮದ ಗೆಳೆಯರಿಗೆ, ನನ್ನ ಎಲ್ಲ ವರ್ಗದ ಡಿಜಿಟಲ್ ಮೀಡಿಯಾ ಯಾರು ಬಂದಿದ್ರು ಎಲ್ರಿಗೂ ನನ್ನ ನಮಸ್ಕಾರಗಳು. ಜೊತೆಗೆ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ನನ್ನ ನಮಸ್ಕಾರಗಳು. ದಿಲ್ಮಾರ್, ಲೆಟ್ಸ್ ವೆಲ್ಕಮ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ರಧನ್ ಸರ್. ಸರ್, ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ಪ್ರೊಡ್ಯೂಸರ್ಸ್, ಒಳ್ಳೆ ಅಟೆಂಪ್ಟ್ ಮಾಡಿದ್ದೀರಾ ಸರ್. ದಯವಿಟ್ಟು ಕೂತ್ಕೊಳ್ಳಿ. ಕೋವಿಡ್ ಎಲ್ಲ ತಡವಾಯ್ತು ಅಂತ ಹೇಳಿದ್ರಿ, ಎಲ್ರಿಗೂ ಪ್ರಾಬ್ಲಮ್ ಕೊಟ್ಬಿಡ್ತು ಕೋವಿಡ್. ಅದನ್ನ ದಾಟಿ ಬದುಕಲೇಬೇಕು ಅಂತ ನಿಂತಿರೋರೆ ಸಾಧನೆಗೆ ಹೋಗ್ತಾ ಇರೋದು, ಸಾಧನೆ ದಾರಿಗೆ. ಅದರಲ್ಲಿ ನೀವು ಒಬ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೋಂಟ್ ವರಿ ಅಟ್ ಆಲ್. ಕೆಲವು ತುಂಬಾ ಒಳ್ಳೇದಾಗೋ ವಿಚಾರಗಳು ತುಂಬಾ ಕಷ್ಟ ಕೊಡುತ್ತಂತೆ, ತುಂಬಾ ತಡ ಮಾಡುತ್ತಂತೆ. ನಾವು ನೀವೆಲ್ಲೋ ಇದರೆಲ್ಲ ಮ್ಯಾಚ್ ಆಗ್ತೀವಿ. ಸೊ ನಥಿಂಗ್ ಟು ವರಿ. ಡೋಂಟ್ ವರಿ, ನಿಮ್ಗೆ ಒಳ್ಳೇದಾಗ್ಲಿ. ದಿಲ್ಮಾರ್ ಇಸ್ ಅ ಲವ್ಲಿ ಫಿಲ್ಮ್. ಇಂಟ್ರೊಡ್ಯೂಸಿಂಗ್ ರಾಮ್ ಹತ್ರ ಲಾಸ್ಟಲ್ಲಿ ಬರ್ತೀನಿ. ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಅವ್ರ ಬಗ್ಗೆ ಹೇಳಬೇಕು. ಚಂದ್ರಮೌಳಿ ಅವ್ರ ಬಗ್ಗೆ ನನಗೆ ಬಹಳ ವರ್ಷದಿಂದ ಒಂದು ಕಣ್ಣು ಸಹ ಇತ್ತು ನಿಮ್ಮ ಮೇಲೆ. ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಯಾಕಂದ್ರೆ ನಿಮ್ಮ ಬಹಳ ಒಂದು ಒಳ್ಳೆ ಹೋಪ್ ಇಟ್ಕೊಂಡಿದ್ವಿ ನಮ್ಮ ಟೀಮಲ್ಲೆಲ್ಲ. ಚಂದ್ರಮೌಳಿ ಅವ್ರು ಈಗ ಆಗ್ತಾರೆ, ಚಂದ್ರಮೌಳಿ ಹಾಗಾಗ್ತಾರೆ ಅಂತ. ಬಟ್ ಈಗಲೂ ಹೇಳ್ತೇನೆ, ಯು ಆರ್ ಲೇಟ್. ನೆಕ್ಸ್ಟ್ ಟೈಮ್ ಇಂದ ನೀವ್ ಯಾರು ಇಷ್ಟು ವರ್ಷ ಟೈಮ್ ತಗೊಂಡು ಸಿನಿಮಾ ಮಾಡಂಗಿಲ್ಲ. ಟ್ಯಾಲೆಂಟ್ಸ್, ನೀವೆಲ್ಲ ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ಸು, ಟ್ಯಾಲೆಂಟೆಡ್ ರೈಟರ್ಸು. ನೀವು ನಂಬರ್ ಆಫ್ ಫಿಲ್ಮ್ಸ್ ಮಾಡಿದ್ರೆ ನಮ್ಮಂತ ಕಲಾವಿದರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ. ಇಲ್ಲಾಂದ್ರೆ ನಮಗೂ ಡಿಲ ಹಾಕೊಂಡು ಹೋಗ್ಬಿಡುತ್ತೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಿಜವಾಗ್ಲೂ ಚಂದ್ರಮೌಳಿ ಅವ್ರ ಹತ್ರ ಒಂದು ವಿಷಯ ಇದೆ. ಈ ಸಿನಿಮಾಲಿ ಬಹಳಷ್ಟು ವಿಷಯಗಳನ್ನ ಆಲ್ರೆಡಿ ನನಗೆ ಕಾಣಿಸ್ತಾ ಇದೆ. ಅಂಡ್ ಆನೆಸ್ಟ್ಲಿ ಸ್ಪೀಕಿಂಗ್, ರಾಮ್ ತರ ಕಾಣಿಸಲ್ಲ. ರಾಮ್ ಒಂದು ಕ್ಯಾರೆಕ್ಟರ್ ಕಾಣಿಸ್ತಾರೆ ಅದರಲ್ಲಿ. ಅದು ಬಹಳ ಕಷ್ಟ ಸಿನಿಮಾಗಳಲ್ಲಿ. ಅದರ ಒಂದು ಟೀಸರು, ಟ್ರೈಲರು, ಸಾಂಗ್ ಲಾಂಚ್ ಎಲ್ಲ ಇದನ್ನೆಲ್ಲ ಇದು ಅಷ್ಟು ಸುಲಭ ಗೊತ್ತಾಗಲ್ಲ ಒಂದು ಪಿಕ್ಚರ್ ಅಲ್ಲಿ. ಬಟ್ ಈ ಪಿಕ್ಚರ್ ಅಲ್ಲಿ ಪ್ಲಸ್ ಏನ್ ಪ್ಲಸ್ ಏನಿಗೆ ನೋಡ್ಬೇಕು ನಾನು ದಿಲ್ಮಾರು. ಏನಿದೆ ದಿಲ್ಮಾರ್ ಅನ್ನೋರ್ಗೆ ಕ್ಯಾರೆಕ್ಟರ್ ಕಾಣಿಸ್ತಾರೆ. ಆ ಹೀರೋ ಅನ್ನೋದಕ್ಕಿಂತ ಹೀರೋ ಮಾಡಿರೋ ಆಕ್ಟಿಂಗ್ ಬಹಳ ಚೆನ್ನಾಗಿದೆ. ಜೊತೆಗೆ ಕಾಣಿಸೋ ಕಲಾವಿದರು, ಹೀರೋಯಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಮಿಸ್ಟರ್ ರಧಾನ್ ಅವರ ಮ್ಯೂಸಿಕ್ ತುಂಬಾ ಇಂಪ್ಯಾಕ್ಟಿವ್ ಆಗಿದೆ. ಅಂಡ್ ಡೈರೆಕ್ಟರ್ಗೆ ಟೇಸ್ಟ್ ಇದೆ, ಅದ್ ನನಗೆ ಕಾಣಿಸ್ತು. ಅಂಡ್ ಗುಡ್ ಲಕ್ ಯು ಸ್ವೀಟ್, ಗುಡ್ ಲಕ್ ಯು. ಅಂಡ್ ರಾಮ್ ಬಗ್ಗೆ ಹೇಳ್ಬೇಕಂದ್ರೆ, ರಾಮು ನಾನು ಯಾವ್ದೋ ಫ್ಲೈಟ್ಲಿ ಯಾವ್ದೋ ಏರ್ಪೋರ್ಟ್ಗೆ ಹೋಗ್ಬೇಕಾರೆ ಇದೇ ತರ ಗಡ್ಡ ಎಲ್ಲ ಬಿಡ್ಕೊಂಡು, ಕೂದೆಲ್ಲ ಬಿಡ್ಕೊಂಡು, ಗಡ್ಡ ಎಲ್ಲ ಬಿಡ್ಕೊಂಡು, ಇನ್ನೂ ಜಾಸ್ತಿ ಗಡ್ಡ ಆಯ್ತು, ಗ್ಲಾಸ್ ಹಾಕೊಂಡು ಹಿಂಗೆ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು. ಅಣ್ಣಜಿ, ಅಣ್ಣನ ನನ್ನನ್ನು ನೀವ್ಯಾಕೆ ಅಣ್ಣ ಅಂತಿದ್ರೆ, ಇವರು ಬಹಳ ದೊಡ್ಡವರಂಗ ನಾನು ಅನ್ಕೊಂಡ್ಬಿಟ್ಟೆ. ಬಟ್ ಈ ಸಚ್ ಅ ಸ್ವೀಟ್ ಗಾಯ್. ತಕ್ಷಣ ಅಲ್ಲಿ ಪರಿಚಯ ಆಗಿದ್ದು. ಅಲ್ಲಿ ಪರಿಚಯ ಆದಾಗ ಈ ವಾಸ್ ಟಾಕಿಂಗ್ ಅಬೌಟ್ ನಿಮ್ಮ ಬಾಲಿವುಡ್ ಪ್ರೊಡಕ್ಷನ್ಸ್, ಬಾಲಿವುಡ್ ಅಲ್ಲಿ ಏನೇನೋ ಮಾಡ್ಬೇಕು, ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಆವಾಗ ನಾನೊಂದು ಮಾತು ಹೇಳಿದ್ದೆ, ನೀವೇ ಎಷ್ಟು ಚೆನ್ನಾಗಿದ್ರೆ ಹೀರೋ ಆಗ್ಬೋದಲ್ಲ ರಾಮ್, ನೀವ್ಯಾಕೆ ಸುಮ್ ಕೂತಿದ್ದೀರಾ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗೋಗಿದೆ. ಇವತ್ತು ದಿಲ್ಮಾರ್ ಅಲ್ಲಿ ರಾಮ್ ಹೀರೋ ಆಗಿ ಕಾಣಿಸ್ಕೊತಾ ಇದಾರೆ. ಅದ್ರಲ್ಲಿ ನಮ್ಮ ಚಂದ್ರಮೌಳಿ ಅವರೇ ಇದರಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಬಹಳ ಖುಷಿ ಇದೆ. ಸಾಧನೆ, ಸಕ್ಸಸ್ಸು ಸುಲಭ ಅಲ್ವೇ ಅಲ್ಲ ಚಿನ್ನ. ಬಂದೇ ಬರುತ್ತೆ, ಸಿಕ್ಕೇ ಸಿಗುತ್ತೆ. ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಅದನ್ನ ಯಾರಿಂದನೂ ಇಸ್ಕೊಳಕ್ಕಾಗಲ್ಲ, ಕಿತ್ಕೊಳಕ್ಕಾಗಲ್ಲ. ಅದು ನಿಮಗೆ ಆಗಿರುತ್ತೆ, ನಿಮಗೆ ಹಾಗೆ ಆಗುತ್ತೆ ಈ ಸಿನಿಮಾ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಎಂಟೈರ್ ಟೀಮ್ಗೆ ನನ್ನ ಗುಡ್ ಲಕ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ರಾಮ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಗಾಡ್ ಬ್ಲೆಸ್ ಯು. ಒಳ್ಳೆದಾಗ್ಲಿ. ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು. ಸಾಂಗ್, ನನ್ನ ಹೆಸರು ಕೇಶವ್ ವೇಗ ಅಂತ. ಸಾಂಗ್ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಸ್ಟು ಈ ದಿಲ್ಮಾರ್ ಸಿನಿಮಾಗೆ ನನಗೆ ಈ ಸಾಂಗ್ ಬರೆಯೋದಕ್ಕೆ ಆಪರ್ಚುನಿಟಿ ಕೊಟ್ಟ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನಮ್ಗೆ ಬೆನ್ನೆಲುಬಾಗಿ ನಿಂತು ಸಿನಿಮಾ ಇಲ್ಲಿವರೆಗೆ ತಂದಿರೋ ವಿಘ್ನೇಶ್ವರ ಸಿನಿಮಾ. ನನಗೆ ಚಂದ್ರ ಚಕೋರಿ ಸಿನಿಮಾ ತುಂಬ ಅಂದರೆ ತುಂಬ ಇಷ್ಟ. ಒಂದೇ ಒಂದು ನಾನು ಏನು ಹೇಳಬೇಕು ಅಂತಂತಂದರೆ, ಗಂಡು ಮಕ್ಕಳು ಹತ್ರ ಚೆನ್ನಾಗಿ ಕಾಣಲ್ಲ ಅಂತಂತ ಹೇಳ್ತಾರೆ. ಆಕ್ಚುಲಿ ಶ್ರೀಮುರಳಿ ಸರ್ ಹತ್ರ ಚೆನ್ನಾಗಿ ಕಾಣ್ತಾರೆ. ನಾನು ಅದನ್ನ ಉಗ್ರಂ ಸಿನಿಮಾ ನೋಡಿದಾಗ ನನ್ಗೆ ಅದು ಫೀಲ್ ಮಾಡಿದೆ. ಅಂತ ಒಂದು ಇನ್ಸ್ಪಿರೇಷನ್ ಜರ್ನಿ ಇರೋದು, ಅಂತ ಒಂದು ಹೀರೋ ಮೆಟೀರಿಯಲ್ ನಮಗೆಲ್ಲ ಇನ್ಸ್ಪೈರ್ ಮಾಡೋಂಥವ್ರು ಬಂದು ನಮ್ಮೊಂದು ಫಸ್ಟ್ ಪ್ರಯತ್ನಕ್ಕೆ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿದ್ರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಹಿಂಗೆ ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಇಲ್ಲೆಲ್ಲ ಬಂದಿರತಕ್ಕಂಥ ಪತ್ರಿಕೋದ್ಯಮದವರಿಗೆ, ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ, ಸೋಷಿಯಲ್ ಮೀಡಿಯಾ ಚಾನಲ್ಗಳಿಗೆ, ಮತ್ತೆ ಬೇರೆಲ್ಲ ಸಿನಿಮಾ ಪ್ರೇಮಿಗಳಿಗೆ, ಮತ್ತೆ ಸ್ಪೆಷಲಿ ಶ್ರೀಮುರಳಿ ಸರ್ ಫ್ಯಾನ್ಸ್ಗೆ
ನೀವೆಲ್ಲ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು. ಹಿಂಗೆ ಕನ್ನಡ ಸಿನಿಮಾನ ಹೊಸ ತಂಡನ ಹೊಸ ಟೀಮ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಈ ಮಾತನ್ನ ಫಸ್ಟ್ ನಮ್ಮ ಮುರಳಿ ಸರ್ಗೆ ಕೇಳ್ಬೇಕು. ಏನು ಸರ್ ನಿಮಗೀಗ? ಅದ್ ನಾನು ಕೇಳ್ತೀನಿ ಸರ್, ನೀವು ಹೇಳಿ ಸರ್. ಖಂಡಿತ ಇಲ್ಲ, ತುಂಬಾ ಚೆನ್ನಾಗಿದೆ. ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇದನ್ನ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಡೈರೆಕ್ಟರ್ಗೆ ನಾವು ಕ್ರೆಡಿಟ್ ಕೊಡಬೇಕು. ಮತ್ತೆ ಇಲ್ಲಿಗೆ ನಾವು ಹೋಗಿ ಇನ್ವೈಟ್ ಮಾಡಿದಕ್ಕೆ ನಮ್ಮ ಸರ್ ಬಂದು ಮೈಕ್ ಹತ್ರ ಇಟ್ಕೊಳ್ಳಿ. ಮುರಳಿ ಸರ್ ಬಂದು ಅದರಲ್ಲೂ ಈ ಸಾಂಗನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ತುಂಬಾ ಧನ್ಯವಾದಗಳು ನಮ್ಮ ಟೀಮ್ ಕಡೆಯಿಂದ. ಹಾಗೂ ಇಲ್ಲೆಲ್ಲ ಬಂದರೆ ಎಲ್ಲ ಪ್ರೆಸ್ ಮೀಡಿಯಾದವ್ರಿಗೂ ಮತ್ತೆ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೂಪರ್ ಸರ್. ನೀವು ಸರ್ ಹೌದು ಸರ್, ಇದು ನಮ್ದು ಮೊದಲನೇ ಸಿನಿಮಾ ಇದೆ ಸರ್. ನಮಗೆ ಫಸ್ಟ್ ಈ ಮೂವಿಗೆ ರಾಮ್ ಅವರು, ನಮ್ಮ ಸಿನಿಮಾ ಹೀರೋದವರು ಬರ್ತಾರೆ ನಮ್ಮ ಹತ್ರ. ರಾಮ್ ಅವ್ರು ಬಂದು ಈ ಥರ ಒಂದು ಒಳ್ಳೆ ಕಥೆ ಇದೆ ಮಾಡೋಣ ಸರ್ ಅಂದಾಗ, ಆಮೇಲೆ ನಮಗೆ ಡೈರೆಕ್ಟರ್ ಚಂದ್ರಮೌಳಿ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಆಮೇಲೆ ಎಲ್ಲ ಕೂತ್ಕೊಂಡು ಮಾತಾಡಿ ಸೊ ಆಯಿತು ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ಮೂವ್ ಆಗ್ತೀವಿ. ಬಟ್ ಮಿಡ್ಲಲ್ಲಿ ಒಂದು ಇದಾಗುತ್ತೆ, ಕೋವಿಡ್ ಅದೆಲ್ಲ ಇದಾಗಿ ಸ್ವಲ್ಪ ಡಿಲೇ ಆಗಿದೆ. ಬಟ್ ಮೂವಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಳ್ಬೇಕು ಸರ್. ನಮಗಂತೂ ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಮಂತ್ 24th ಅದನ್ನ ಲಾಂಚ್ ಮಾಡ್ಬೇಕಂತ ಇದೀವಿ ಥಿಯೇಟರ್ಸ್ಗೆ. ನಾವ್ ಅದನ್ನ ನೆಕ್ಸ್ಟ್ ರಿವೀಲ್ ಮಾಡೋಣ ಅಂತಿದ್ವಿ. ನೀವು ಪ್ರೊಡ್ಯೂಸರ್ ಇರ್ಲಿ ನಿರ್ಮಾಪಕರಲ್ಲ. ಓಕೆ ಸರ್, ಬೈ ಸರ್. ವಿಶ್ ಮಾಡಿ ಟೀಮ್ಗೆ ಎಲ್ರಿಗೂ ಧನ್ಯವಾದಗಳು. ವಿಶ್ ಮಾಡ್ಬಿಡಿ ಎಲ್ರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪ್ರೆಸ್ ಮೀಡಿಯಾ, ನನ್ನ ಸ್ನೇಹಿತರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ನಾಗರಾಜ್ ಸರ್, ಮಹೇಶ್ ಸರ್, ದೇವು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಈವೆಂಟ್ನ ಮಾಡಿಸ್ಕೊಡ್ತಾ ಇರೋದಕ್ಕೆ. ದಿಲ್ಮಾರ್ ಇದೊಂದು ಟೀಸರ್ ನಮಗೆ ತುಂಬ ಮೊದಲೇ ನಾವು ರಿಲೀಸ್ ಮಾಡಿದ್ವಿ. ತುಂಬ ಲಾಂಗ್ ಗ್ಯಾಪ್ ಆಯಿತು. ಇದು ತುಂಬ ಚೆನ್ನಾಗಿ ಎಲ್ಲರೂ ಒಂದು ಪಾಸಿಟಿವ್ ಇದನ್ನು ಕೊಟ್ಟಿದ್ರು. ಪ್ರತಿಯೊಬ್ಬರು ನನಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲರೂ ಅಪ್ಡೇಟ್ ಕೇಳ್ತಾ ಇದ್ರು, ಯಾವಾಗ ರಿಲೀಸು ಅಂತ. ಕಾರಣಾಂತರಗಳಿಂದ ಒಂದು ಸ್ವಲ್ಪ ಡಿಲೇ ಆಯಿತು, ಸಾರಿ, ಕ್ಷಮೆ ಇರಲಿ. ಇನ್ಮೇಲೆ ಏನು ಡಿಲೇ ಇಲ್ಲ. ಇವತ್ತಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗೇ ಒಂದು ಪವರ್ಫುಲ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ನಮಗೆ ಪವರ್ಫುಲ್ ಅಂದಿದ ತಕ್ಷಣ ನಮ್ಮ ಶ್ರೀಮುರಳಿ ಸರೇ ನನಗೆ ನೆನಪು ಬಂದಿದ್ದು. ಶ್ರೀಮುರಳಿ ಸರು ಇವತ್ತಲ್ಲ, ನನಗೆ ಒಂದು 7-8 ವರ್ಷದ ಹಿಂದೆ ಒಂದು ಚಿಕ್ಕದಾಗಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡೋದಕ್ಕೆ. ಅವಾಗಲೇ ಅವ್ರು ನನ್ನ ಹಿಂದೆ ಒಂದು ನಿಂತು ಸಪೋರ್ಟ್ ಮಾಡಿದರು. ಇವತ್ತು ನನ್ನ ಸಿನಿಮಾ ರಿಲೀಸ್ಗೆ ಬಂದಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕಾಲ್ ಸರ್, ಒಂದೇ ಕಾಲ್, 2 ನಿಮಿಷ ಮಾತಾಡಿದ್ದು. ನೆನ್ನೆ ಇಲ್ಲ ಮೊನ್ನೆ ನೈಟು, ಸರ್ ಈ ಥರ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಯಾವಾಗ ಚಿನ್ನ? ಸರ್ ನಾಡಿದ್ದು ಸರ್. ಅವ್ರು ಹೇಳಿದ್ದು ಒಂದೇ ಮಾತು, ಚಿನ್ನ ಮಧ್ಯಾಹ್ನ ಇಟ್ಕೊಂಡ್ಬಿಡು, ಸಾಯಂಕಾಲ ನನಗೆ ಕೆಲಸ ಇದೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ದಟ್ ಈಸ್ ಕಾಲ್ಡ್ ಶ್ರೀಮುರಳಿ ಸರ್. ದಟ್ ಈಸ್ ವೈ ಅವರು ಬ್ಯೂಟಿಫುಲ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ದೆನ್ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಸಿನಿಮಾಗೆ ಒಂದು 4 ಅದ್ಭುತವಾದಂಥ ಸಾಂಗ್ಸ್ನ ಕೊಟ್ಟಿದ್ದಾರೆ ನಮ್ಮ ರದನ್ ಅವರು. ಇದರಲ್ಲಿ ಈ 4 ಸಾಂಗ್ಸಲ್ಲೂ ನಾವು ಮೊದಲನೇದು ಪ್ಯಾಥೋ ಸಾಂಗ್ಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ರಿಲೀಸ್ ಮಾಡೋದಕ್ಕೆ 2 ರೀಸನ್ ಇದೆ. ಒಂದು, ನಮ್ಮ ಸಿನಿಮಾದಲ್ಲಿ ಮೊದಲು ನಾವು ಟೀಸರ್ ಬಿಟ್ಟಿದ್ವಿ, ಎಲ್ಲ ಆಕ್ಷನ್ ಫೈಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಆಕ್ಷನ್ ಸಿನಿಮಾ ಅನ್ಕೊಂತಾರೆ. ಬಟ್ ಇದ್ರೊಳಗಡೆ ಒಂದು ಕೋರ್, ಒಂದು ಎಮೋಷನ್, ಒಂದು ಲವ್ ಇದೆ ಅನ್ನೋದನ್ನ ನಾನು ಅದನ್ನ ಹೇಳಬೇಕು ಅಂತ ಅನ್ಕೊಂಡೆ. ಹಂಗಾಗಿ ಆ ಪ್ಯಾಥೋ ಸಾಂಗ್ನ ರಿಲೀಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು, ಅದೊಂದು ರೀಸನು. ಇನ್ನೊಂದು ಬಿಟ್ರೆ, ನಮ್ಮ ರದನ್ ಅವರು ತೆಲುಗು, ತಮಿಳು ಎಲ್ಲ ಕಡೆನೂ ಅವ್ರ ಸಾಂಗ್ಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದರಲ್ಲೂ ಅವ್ರ ಹಿಟ್ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಪ್ಯಾಥೋ ಸಾಂಗ್ಸ್ ಪಂಟ ಅವರು. ಸೊ ಅದು ಅಲ್ಲದೆ ನಮಗೆ ಈ ಸಾಂಗ್ ಮೈಂಡಲ್ಲೇ ಇದ್ದಿಲ್ಲ ಸಿನಿಮಾದಲ್ಲಿ. ಸಡನ್ ಆಗಿ ಒಂದ್ ದಿವಸ ಬೇರೆ ಸಾಂಗ್ಗೆ ನಾನು ಅಪ್ಡೇಟ್ ಕೇಳ್ತಾ ಇದ್ರೆ ಫೋನೇ ರಿಸೀವ್ ಮಾಡಲ್ಲ ಅವರು. ಸಡನ್ ಆಗಿ ಒಂದ್ ದಿವಸ ಏನ್ ಮಾಡಿದ್ರು, ಈ ಸಾಂಗ್ ಕಳಿಸ್ಬಿಟ್ಟು ಫೋನ್ ಹಾಕಿದ್ರು, ಸರ್ ಒಂದು ಸೂಪರ್ ಆಗಿರೋ ಸಾಂಗ್ ಬಂದಿದೆ ನೋಡಿ, ಸಖತ್ತಾಗಿದೆ, 100% ವರ್ಕ್ ಆಗುತ್ತೆ. ತುಂಬಾ ಕಾನ್ಫಿಡೆಂಟ್ ಇಂದ ನಮಗೆ ತುಂಬಾ ಕನ್ವಿನ್ಸ್ ಮಾಡಿದ್ರು. ಅಂಡ್ ದೆನ್ ನಮಗೆ ಕೂಡ ಆ ಸಾಂಗ್ ತುಂಬಾ ಇಷ್ಟ ಆಯ್ತು. ಮತ್ತೆ ಅದನ್ನ ಮತ್ತೆ ನಮ್ಮ ಕತೆ ಜೊತೆ ಟ್ರಾವೆಲ್ ಆಗಿದ್ರು ಅವರು. ಹಂಗಾಗಿ ನಮ್ಗೆ ನೀಟಾಗಿ ಕಥೆಯಲ್ಲಿ ಬ್ಲೆಂಡ್ ಆಯ್ತು. ಸೊ ಹಂಗಾಗಿ ಸಖತ್ತಾಗಿ ಬಂದಿದೆ ಸರ್. ಇದೊಂದು ರೀಸನು ನಾವು ಸಾಂಗ್ ಫಸ್ಟ್ ಪ್ಯಾಥೋ ಸಾಂಗ್ ರಿಲೀಸ್ ಮಾಡೋದಕ್ಕೆ ಕಾರಣ. ಅಂಡ್ ದೆನ್ ರಾಮ್ ಅವ್ರ ಪರ್ಫಾರ್ಮೆನ್ಸು ಇದರಲ್ಲಿ ಕೆಲವೊಂದು ಕ್ಲಿಪ್ಸ್ ಇದೆ, ಬರೀ ಲಿರಿಕಲ್ ವಿಡಿಯೋ ಇದೆ ಅವ್ರದ್ದು. ಇನ್ನು ಮುಂದಕ್ಕೆ ನಾವು ಒಂದೊಂದಾಗಿ ರಿಲೀಸ್ ಮಾಡ್ತಾ ಬರ್ತೀವಿ.
ಆ್ಯಂಡ್ ದೆನ್ ಈ ಸಾಂಗ್ ಬರೆದಂಥ ಕೇಶವ್ ತುಂಬ ಒಳ್ಳೆ ಲಿರಿಕ್ ಬರೀತಾರೆ. ಅದು ಅಲ್ಲದೆ ನಮ್ಮ ದಿಲ್ಮಾರ್ ಸಿನಿಮಾದಲ್ಲಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದು. ಮೊದಲಿಂದ ಡೇ ಒನ್ನಿಂದ ನಮಗೆ ಕಥೆಯಲ್ಲಿ ಟ್ರಾವೆಲ್ ಆಗಿದ್ರು, ಮತ್ತು ಅವ್ರಿಗೆ ಆ ಎಮೋಷನ್ನು ಆ ಕತೆ ನೀಟಾಗಿ ಫೀಲ್ ಗೊತ್ತಿತ್ತು, ಹಂಗಾಗಿ ಬರೀರಿ ಅಂತ. ಸೊ ಮೊದಲನೇ ನಮ್ಮ ಸಿನಿಮಾದಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಮಗೂ ಕೂಡ ಪ್ರೌಡ್ ಆಗಿದೆ. ಕೇಶವ್ ಒಳ್ಳೇದಾಗಲಿ ನಿಮಗೂ ಕೂಡ. ಅದೇ ಸರ್, ಇಷ್ಟು ನಮ್ಮ ಸಾಂಗ್ ಬಗ್ಗೆ. ಸಾಂಗ್ ಎಲ್ಲ ನೀವೆಲ್ಲ ನೋಡಿದ್ದೀರಾ. ಸೊ ನಿಮ್ಗೆ ಏನನ್ಸುತ್ತೆ ನೀವು ಕಮೆಂಟ್ ಮಾಡಿ ಸರ್. ಮಾಧ್ಯಮದವರು ನೀವು ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ದಿಲ್ಮಾರ್ ಅಂತಂದರೆ ನಾನು ಅದು ಒಂದು 2 ಮೀನಿಂಗಲ್ಲಿ ಹೆಸರಿಟ್ಟಿದ್ದು. ಸೊ ಇದರಲ್ಲಿ ನಮಗೆ ಆ್ಯಕ್ಷನ್ ಎಷ್ಟು ಇದೆಯೋ ಅದಕ್ಕಿಂತ ಡಬಲ್ ನಮಗೆ ತುಂಬ ಒಂದು ಲವ್ ಸ್ಟೋರಿ ಇದೆ, ತುಂಬ ಕೋರ್ ಎಮೋಷನ್ ಲವ್ ಸ್ಟೋರಿ ಇದೆ. ಸೊ ಹಂಗಾಗಿ ದಿಲ್ಮಾರ್ ಅಂತ ಹೆಸರಿಟ್ಟಿದ್ದು ಸರ್. ಅದು ಹೀರೋ ಕ್ಯಾರೆಕ್ಟರ್ ಸರ್. ಇದರಲ್ಲಿ ನಾನು ಅದು ಒಂದೊಂದಾಗಿ ಸರ್ ನಾವು ಒಂದೇನೋ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಕ್ಷಮಿಸಿ. ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಫಸ್ಟ್ ಈ ಸಾಂಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಅದೊಂದೊಂದೇ ನಿಮಗೆ ಖಂಡಿತ ರಿವೀಲ್ ಮಾಡ್ತೀನಿ ಸರ್. ನಿಮ್ಮೆಲ್ಲರ ಮುಂದೆನೇ ನಾನು ಅದನ್ನು ಹಂಚ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಇಲ್ಲ ಸರ್, ನನಗೆ KGF ಅಲ್ಲಿ ನಾನು ಕಲ್ತಿರೋದು ತುಂಬ ಇದೆ ಸರ್. ಬಟ್ ನನ್ನ ಸಿನಿಮಾ ಅಂತಂದಾಗ ನನ್ನತನ ಇರ್ಬೇಕು ಅನ್ನೋದ್ರಲ್ಲಿ ನಾನು ತುಂಬ ಅಂದರೆ ಪರ್ಟಿಕ್ಯುಲರ್ ಆಗಿದ್ದೆ. ಸೊ ಹಂಗಾಗಿ ಇದು ಬೇರೆ ಇದೆ ಸರ್. ಸರ್ ಹಿಂದೆ ಮೀಟರ್ ಇದಾವಲ್ಲ, ಮೀಟರ್ ಬೋರ್ಡ್ ಇದು ನಾವು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು. ಇದು 2 ಮೀನಿಂಗ್ ಸರ್. ನಮ್ಮ ಇಂಗ್ಲೀಷೇ ಬೇರೆ ಅಲ್ವಾ ಸರ್, ನಮ್ಮ ಕನ್ನಡದವ್ರಿಗೆ. ಮೀಟ್ರ್ ಅಂದರೆ ಮೀಟ್ರ್ ಬೇರೆ ಅಲ್ವಾ, ಕ್ವಾರ್ಟರ್ ಅಂದರೆ ಕ್ವಾರ್ಟರ್ ಬೇರೆ, ಇಂಗ್ಲೀಷಲ್ಲಿ ಕ್ವಾರ್ಟರ್ ಬೇರೆ ಅಲ್ವಾ. ಹಂಗಾಗಿ ಮತ್ತೆ ಇದರಲ್ಲಿ ನಮ್ಮ ಹೀರೋ ಕೆಲಸ ಮಾಡೋದು ಎಲೆಕ್ಟ್ರಿಷಿಯನ್ ಆಗಿ ಸರ್. ಸೊ ಹಂಗಾಗಿ ಅದೊಂದು ಸೀನಲ್ಲಿ ಇದೆ. ಸೊ ಅದನ್ನ ನಾನು ಪೋಸ್ಟರ್ ಮಾಡೋಣ ಅಂತ ಮಾಡಿದ್ದು ಸರ್. ಸರ್ ಇದು ಬ್ಯಾಂಗ್ಳೂರ್ ಮಾಡಿದ್ವಿ, ಮೇಲುಕೋಟೆ ಮಾಡಿದ್ದೀವಿ, ಮೈಸೂರು ಮಾಡಿದ್ದೀವಿ, ಆ್ಯಂಡ್ ಕಳಸ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸರ್. ಸರ್ ಅದೇ ಮುಂದಕ್ಕೆ ನಾನು ಒಂದೊಂದಾಗಿ ಅಪ್ಡೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಒಂದೊಂದೇ ರಿವೀಲ್ ಮಾಡ್ತೀವಿ ಸರ್. ಇದಕ್ಕೆ ಮುಂದೆ ಸೆನ್ಸರ್ ಆಗಿದೆ ಸರ್. ಸರ್ ಅಲ್ಲ ಸೆನ್ಸರ್ಗೆ ನಾವು ಇದು ಮಾಡಿದ್ದೀವಿ, ಅಪ್ಲೈ ಮಾಡಿದ್ದೀವಿ, ನಡೀತಾ ಇದೆ ಸರ್. ಓಕೆ ಅಲ್ಲ, ಸಿನಿಮಾ ಬಗ್ಗೆ ಒಂದು ಟ್ರೇಲರ್ ಆದ್ಮೇಲೆ ಪ್ರಾಪರ್ ಒಂದಷ್ಟು ಇನ್ಫಾರ್ಮೇಶನ್ ರಿಲೀಸ್ ಡೇಟ್ ಬಗ್ಗೆ ಮುಂದಿನ ದಿನದಲ್ಲಿ ಕೊಡ್ತೀವಿ. ಖಂಡಿತ ಸರ್, ಖಂಡಿತ ನಾವು ಮುಂದೆ ಒಂದೊಂದಾಗಿ ಏನೋ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಕೊಡ್ತೀನಿ. ನಾನು ಸರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಜಸ್ಟ್ ಒಂದು 5 ರೂಪಾಯಿ ಪೆನ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವನು ನಾನು. ಇವತ್ತು ನನಗೆ ಒಬ್ರು ಪ್ರೊಡ್ಯೂಸರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ತಾ ಇದ್ದಾರೆ ಅಂತಂದ್ರೆ, ಅಷ್ಟು ಜನ ಟೆಕ್ನಿಷಿಯನ್ಸ್ ನಾನು ಹೇಳಿದ ಮಾತು ಕೇಳ್ತಾ ಇದ್ದಾರೆ ಅಂತಂದ್ರೆ, ಅಷ್ಟು ಜನ ಆಕ್ಟರ್ಗಳು ನಾನು ಹೇಳ್ದಂಗೆ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಅದನ್ನ ಸಿಂಪಲ್ ಆಗಂತೂ ತಗೊಂಡಿಲ್ಲ ಸರ್. ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀನಿ, ಮುಂದೆ ಮಾಡ್ತೀನಿ ಕೂಡ. ಸೊ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸರ್. ಸಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ನಿಮ್ಮೆಲ್ಲರಿಗೂ ದಿಲ್ಮಾರ್ ಸಿನಿಮಾದ ಬಗ್ಗೆ ಒಂಚೂರು ಗಮನ ಕೊಡಿ ಸರ್. ನಾವು ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ, ನೀವು ನೋಡಿ. ಅದು ನಿಮ್ಮನ್ನೆಲ್ಲರನ್ನೂ ಥಿಯೇಟ್ರಿಗೆ ಕರ್ಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸೂಪರ್. ನೀವು ಮಾಡಿ ಮುಗಿಸಿರೋ ಕೆಲಸದ ಮೇಲೆ ನಿಮ್ ಕಾನ್ಫಿಡೆನ್ಸ್ ಗೊತ್ತಾಗ್ತಾ ಇದೆ ಚಂದ್ರಮೌಳಿ. ಖಂಡಿತ ಮೇಡಮ್. ಇವಾಗ ನಾನು ಒಂದು ಡೈರೆಕ್ಟರ್ಗೆ ಏನಂತಂದ್ರೆ, ಒಂದು ವಿಚಾರದಲ್ಲಿ ಒಂದು ಫ್ರೀಡಮು ಅಥವಾ ಒಂದು ಇದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ನನ್ನ ಸಿನಿಮಾ ಸೂಪರ್ ಆಗಿದೆ ಅಂತ ನಾನು ಹೇಳೋದಲ್ಲ, ಅದನ್ನ ನೋಡಿರೋ ಜನ ಹೇಳ್ಬೇಕು. ಸೊ ಹಂಗಾಗಿ ಅದೊಂದು ಸೂಪರ್. ರಿಲೀಸ್ ದಿನ ನಾವೆಲ್ಲ ನೋಡಿ ಹೇಳ್ತೀವಿ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಧನ್ಯವಾದಗಳು, ತುಂಬಾ ಒಳ್ಳೇದಾಗ್ಲಿ. ಸರ್ ನಾವು ಒಂದೊಂದೇ ಈವೆಂಟ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅದರಲ್ಲಿ ಆಕ್ಟರ್ಗಳನ್ನ ಕೂಡ ಅದರಲ್ಲೇ ಇದು ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್. ಅದಿತಿ ಅವರು ಇದ್ದಾರೆ, ಡಿಂಪಲ್ ಹಯಾತಿ ಅಂತ ಇಬ್ರು ನಾಯಕ ನಟಿಯರಿದ್ದಾರೆ. ನೆಕ್ಸ್ಟ್ ಇವೆಂಟ್ ಬರ್ತಾರೆ ಸರ್, ಖಂಡಿತ ಬರ್ತಾರೆ, ಕರೆಸ್ತೀನಿ ಎಲ್ಲ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್. ಶ್ರೀಮುಲಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ತಂಡ ನೀವು ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡಿ ತುಂಬಾ ಖುಷಿ ಸರ್. ಎಲ್ಲರಿಗೂ ತುಂಬಾ ಖುಷಿ ಇದೆ ಅಂಡ್ ಇಟ್ ಈಸ್ ವೆರಿ ಪಾಸಿಟಿವ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರತನ್, ಥ್ಯಾಂಕ್ ಯು ಸೋ ಮಚ್. ರತನ್ ಅವ್ರಿಗೆ ಮೈಗೆ ಹುಷಾರಿರ್ಲಿಲ್ಲ, ಪಾಪ ಅವ್ರನ್ನ ನಮಗೋಸ್ಕರ ಬಂದಿದ್ದಾರೆ. ಥ್ಯಾಂಕ್ ಯು ರತನ್ ಬ್ರೋ. ಅಂಡ್ ದೆನ್ ಶರತ್, ಸಂತೋಷ್ ಅವ್ರಿಗೆ ಥ್ಯಾಂಕ್ಸ್. ಅವ್ರು ಹಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರ್ದಿರ್ತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮೈಕ್ ಹತ್ರ. ಮತ್ತೆ ನನಗೆ ಈ ಅವಕಾಶ ಕೊಟ್ಟಂತ ವಿಘ್ನೇಶ್ವರ ಸಿನಿಮಾಸ್ನ ನನ್ನ 3 ಪ್ರೊಡ್ಯೂಸರ್ಸ್ಗೂ, ನಾಗರಾಜ್ ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ದೇವು ಸರ್ ಆಗಿರ್ಬೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನಗೆ ಇಲ್ಲಿ ಈ ಸಿನಿಮಾಗೆ ಒಂದು ಅವಕಾಶ ಸಿಗೋದಕ್ಕೆ ಮೂಲ ಕಾರಣ ಪ್ರಕಾಶ್ ಅಂತ ಅಂದ್ಬಿಟ್ಟು, ಅವ್ರು ನನಗೊಂದ್ಸಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿಬಿಟ್ಟು ಒಂದು ಸಿನಿಮಾ ಇದೆ ಆಡಿಷನ್ ಕೊಡಿ ಅಂತ ಹೇಳ್ತಾರೆ.
ನನಗೆ ಗೊತ್ತಿರಲ್ಲ ಚಂದ್ರಮೌಳಿ ಅಂದರೆ ಯಾರು ಅಂತಲೂ ಗೊತ್ತಿರಲ್ಲ, KGF ರೈಟ್ ಅಂತಲೂ ಗೊತ್ತಿರಲ್ಲ. ಆ ಟೈಮಲ್ಲಿ ನಾನು ಹೀರೋ ಆಗ್ಬೇಕಂತ 19 ವರ್ಷದಿಂದ ಬಂದಿರ್ತೀನಿ ಇಂಡಸ್ಟ್ರಿಗೆ. ಎಲ್ಲೂ ಅವಕಾಶ ಸಿಕ್ಕಿರಲ್ಲ, ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ. ಅವ್ರು ಕರೆದಾಗ ನಾನು ಅದನ್ನ ಕೇರ್ಲೆಸ್ ಆಗಿ ತಗೊಂತೀನಿ. ಎಲ್ಲರೂ ಕರೀತಾರೆ, ದುಡ್ಡು ಹಾಕು ಅಂತಾರೆ, ಪ್ರೊಡ್ಯೂಸ್ ಮಾಡು, ಅದು ಕರ್ಕೊಂಬ, ಪ್ರೊಡ್ಯೂಸರ್ ಕರ್ಕೊಂಬ, ಇದು ಕರ್ಕೊಂಬ ಅಂತ ಹೇಳ್ತಾರೆ. ಅಂತ ನೆಗ್ಲೆಕ್ಟ್ ಮಾಡಿದಾಗ ನನ್ನ ವೈಫ್ ನನಗೆ ಹೇಳ್ತಾಳೆ, ಯಾರೊಬ್ರು ನಿನ್ನ ಕರೆದು ಒಂದು ಅವಕಾಶ ಕೊಡ್ತಿದ್ದಾರೆ ಅಂದರೆ ಹೋಗು, ಮೀಟ್ ಮಾಡು, ಏನೋ ಇರುತ್ತೆ, ಏನೋ ಇಷ್ಟಪಟ್ಟಿರ್ತಾರೆ ನೀನಲ್ಲಿ ಅಂತೇಳಿ. ಅವರು 6 ಗಂಟೆ ಹೇಳಿದ್ರೆ ನಾನು 7 o'clock ಹೋಗ್ತೀನಿ. ನಾನು ಓರಿಯನ್ ಮಾಲ್ ಪಕ್ಕದಲ್ಲಿ ಒಂದು ಕಾಫಿ ಡೇಗೆ. ಅವ್ರು ಒಂದು ಟೀಮ್ ಒಂದು 10 ಜನ ಕುಂತಿರ್ತಾರೆ. ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ತಾರೆ. ಅವಾಗಲೂ ನಂಗೆ ಗೊತ್ತಾಗಲ್ಲ ಇದು KGF ಅವರು ಮಾಡಿರ್ತಕ್ಕಂಥ ಫುಲ್ ಟೀಮ್ ಅಂತೇಳಿ. ಒಂದು ಸೀನ್ ಕೊಡ್ತೀನಿ, ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ, ನಾನು ದುಡ್ಡು ಗಿಡೆಲ್ಲ ಹಾಕೋದಿಕ್ಕಾಗಲ್ಲ, ಏನಾದರೂ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ನಾನು ಈಗಲೇ ಹೋಗ್ಬಿಡ್ತೀನಿ ಅಂತೇಳಿ. ಆಗ ಅವರು ಡೈರೆಕ್ಟ್ರು ಮಾತಾಡ್ತಾರೆ, ನೀವೇನು ₹1 ದುಡ್ಡು ಹಾಕೋದಕ್ಕೆ ಹೋಗ್ಬಿಡಿ, ನಾನೊಂದು ಸೀನ್ ಕೊಡ್ತೀನಿ, ಆ ಸೀನ್ನ ಮಾಡಿ ಅಂತ ಹೇಳ್ತಾರೆ. ಹೌದಾ, ಓಕೆ ಅಂತಂದ್ಬಿಟ್ಟು ನಾನು ಕೇಳಿದಾಗ ಆ ಸೀನಲ್ಲಿ ಆಗುತ್ತೆ, ಅದೆಲ್ಲ ಓಕೆ ಆದಮೇಲೆ 15 ದಿನ ಬಿಟ್ಟು ಕರೀತೀನಿ ಅಂತಾರೆ. 15 ದಿನ ಆದಮೇಲೆ ನೀವು ಈ ಸಿನಿಮಾಗೆ ಹೀರೋ ಅಂತಂದ್ಬಿಟ್ಟು ಇದಾದಾಗ ಅವರೊಂದು ಪ್ರೊಡ್ಯೂಸರ್ನ ರೆಡಿ ಮಾಡ್ಕೊಂಡಿರ್ತಾರೆ. ನಾನು ಒಂದು ಕಡೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿರುವಾಗ ಪವನ್ ಅಂತ ಒಬ್ರು ಇರ್ತಾರೆ, ಅವರೊಂದು ಸಿನಿಮಾ ಮಾಡ್ಬೇಕಂತ ಡೈರೆಕ್ಟ್ರ್ ಅವರು ಇಲ್ಲೇ ಇದ್ದಾರೆ. ಅವರು ಡೈರೆಕ್ಷನ್ ಮಾಡ್ಬೇಕಾಗಿದ್ದ ಸಿನಿಮಾನ ನನಗೋಸ್ಕರ ಬಿಟ್ಕೊಡ್ತಾರೆ. ಅವರು ನೀನು ಬೆಳಿ, ನೀನು ಕಷ್ಟಪಟ್ಟಿದ್ಯಾ, ಒಂದೇ ಊರು, ನೀನು ಬೆಳೆದ್ರೆ 4 ಜನಕ್ಕೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಅವ್ರು ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು, ನನಗೆ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಯಾರಂತನೂ ಗೊತ್ತಿರಲ್ಲ, ಪವನ್ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವ್ರ ಸಿನಿಮಾ ಟೇಕ್ ಆಫ್ ಆಗಿ ಅಡ್ವಾನ್ಸ್ ಆಗಿರುತ್ತೆ ಒಂದು 25 ಲಕ್ಷ, ಅದನ್ನು ಬಿಟ್ಟು ನನಗೆ ಕೊಡ್ತಾರೆ ಅವರು, ಪವನ್ ಅವರು. ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತಂದರೆ ಮೂಲ ಕಾರಣ ಪವನ್ ಅನ್ನೋ ಒಂದು ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬಿಕೆ ಇಟ್ಟು ಒಂದು ಟೀಮ್ ಆಗಿ ಅಲೈನ್ ಆಗುತ್ತೆ. ಚಂದ್ರಮೌಳಿ ಅವ್ರದ್ದು ಒಂದು ಸ್ಟೋರಿ ಇರುತ್ತೆ ಹಿಂದೆಗಡೆ, ಈ ಸಿನಿಮಾಗೆ ಹೊಸೊಬ್ಬರನ್ನೇ ಇಟ್ಕೊಂಡು ಮಾಡಬೇಕು ಅಂತಂದ್ಬಿಟ್ಟು ಅವ್ರಿಗೆ ಏನೋ ಒಂದು ಇನ್ಸಿಡೆಂಟಲ್ಲಿ ಅವಮಾನ ಆದಾಗ ಅವರು ಹೊಸಬ್ರ ಜೊತೆಲೇ ಸಿನಿಮಾ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲರೂ ಸೇರ್ಕೊಂಡು ಇದು ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟರ್ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಅರ್ಜುನ್ ರೆಡ್ಡಿ ಮಾಡಿದ್ದಾರೆ, ಈ ಸಿನಿಮಾಗೆ ಅವ್ರು ಸೂಟ್ ಆಗ್ತಾರೆ ಅಂತಂದಾಗ ರದನ್ನು ನನಗೆ ತುಂಬ ಕ್ಲೋಸ್ ಇರ್ತಾರೆ. ನಾವು ಜೊತೆಯಲ್ಲಿ ತೆಲುಗುನಲ್ಲೆಲ್ಲ ವರ್ಕ್ ಮಾಡಿರ್ತೀವಿ. ಒಂದೇ ಒಂದು ಫೋನ್ ಕಾಲಿಗೆ ನಾನು ಕೇಳ್ತೀನಿ, ಅವ್ರು ನನ್ನ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಕೇಳಿದ ತಕ್ಷಣ ಅವರು, ನಿನ್ನ ತಾಯಿಗೋಸ್ಕರ ಬಂದು ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು ನನ್ನ ಆರ್ಟಿಸ್ಟ್ ಆಗ್ಬೇಕಂತ, ಹೀರೋ ಆಗ್ಬೇಕಂತ ಅಂದ್ಬಿಟ್ಟು 19 ವರ್ಷದಿಂದ ನಾನು ಜರ್ನಲಿಸಮ್ ಮುಗಿಸಿ ನಾನು ಬ್ಯಾಂಗ್ಳೂರು ಬಂದಿರ್ತೀನಿ. ಒಂದು ಖಾಸಗಿ ವಾಹಿನಿಗೆ ನಾನು ನ್ಯೂಸ್ ರಿಪೋರ್ಟ್ರಾಗಿ ಹೋದಾಗ ನಲ್ಲಿ ರಿಜೆಕ್ಟ್ ಆಗುತ್ತೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನಿನಗೆ ಬರಲ್ಲ ಅಂತಂದ್ಬಿಟ್ಟು. ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಇರಬೇಕು, ಏನೋ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಬಿಡಬಾರ್ದು ಇದನ್ನು ಅಂತಂದ್ಬಿಟ್ಟು ನಾನು ಡೈರೆಕ್ಷನ್ ಟೀಮಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕಿರುತೆರೆಗೆ ಹೋಗ್ತೀನಿ. ನಾನು ಎಲ್ಲೋ ಅವಕಾಶ ಸಿಗ್ದಿರೋಕ್ಕೆ ಅಲ್ಲಿಂದ ಸುಮಾರು ಶೋಗಳೆಲ್ಲ ಮಾಡ್ತೀನಿ. ಬಟ್ ನನ್ನಲ್ಲಿರ್ತಕ್ಕಂಥದ್ದೊಂದು ಹಠಾಚಲ ಹೋಗಿರಲ್ಲ. ನಾನು ಹೀರೋ ಆಗಬೇಕು ಅನ್ನೋದೊಂದು ಮೊದಲಿಂದನೂ ಪ್ಯಾರಲರಾಗಿ ನಾನು ಟ್ರೈ ಮಾಡ್ತಿರ್ತೀನಿ. ಆ ಟೈಮಲ್ಲಿ ಕರೆದು ಅವಕಾಶ ಕೊಡ್ತಾರೆ ಚಂದ್ರಮೌಳಿ ಅವರು. ಇವತ್ತು ನಾನು ಇಲ್ಲಿ ಹೀರೋ ಆಗಿ ನಿಂತಿದ್ದೀನಿ ಅಂತಂತಂದ್ರೆ ಅದು ನಾನಲ್ಲ, ಅದಕ್ಕೆ ಮೂಲ ಕಾರಣ ಚಂದ್ರಮೌಳಿ ಅವರು. ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಅವರು ತಿದ್ದಿದ್ದಾರೆ. ನನ್ನ ಕೈಲಿ ಹೀಗೆ ಬೇಕು ಆ್ಯಕ್ಟಿಂಗು, ಈ ಸೀನ್ನ ಹೀಗೆ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಅವರು ನಿಂತಿದ್ದಾರೆ. ನನ್ನ ಇವತ್ತು ಪ್ರೊಡ್ಯೂಸರ್ ಹೊಸಬ್ರಾಗಿರ್ಬೋದು, ಅವರು ಒಂದೇ ಒಂದು ದಿನಕ್ಕೂ ಶೂಟಿಂಗ್ ಸ್ಪಾಟಿಗೆ ಬಂದಿಲ್ಲ. ಅವ್ರು ಏನು ನಡೀತಿದೆ ಅನ್ನೋದು ಶೂಟಿಂಗಲ್ಲಿ ಗೊತ್ತಿರಲಿಲ್ಲ, ಕತೆ ಏನನ್ನೋದು ಇವತ್ತಿಗೂ ಗೊತ್ತಿಲ್ಲ ಅವ್ರಿಗೆ. ಒಂದೇ ಒಂದು ನಂಬಿಕೆ, ಡೈರೆಕ್ಟರ್ ಮೇಲೆ ಒಂದು ನಂಬಿಕೆ ಇಟ್ಟು, ಟೀಮ್ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಸಿನಿಮಾಗೆ ದುಡ್ಡು ಹಾಕ್ತಾರೆ. ಇವತ್ತು ಸಾಂಗ್ ರಿಲೀಸ್ ಮಟ್ಟಕ್ಕೆ ಬಂದಿದೆ. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಾಯಿದ್ರೆ, ಒಂದು ಹೊಸಬ್ರು ಸಿನಿಮಾಗೆ ಯಾರೂ ಇವತ್ತು ಅಷ್ಟು ಈಸಿಯಾಗಿ ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಮುರಳಿ ಸರು ಬಂದು ನೀವು ಬೆಳೀಬೇಕು, ಎಲ್ಲರೂ ಚೆನ್ನಾಗಾಗಬೇಕು, ಸಿನಿಮಾ ಗೆಲ್ಲಬೇಕು, ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು ಅಂತಂದ್ಬಿಟ್ಟು 2 days ಬ್ಯಾಕ್ ಈವ್ನಿಂಗ್ ಕೇಳಿದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದು ನಾನು ಸಪೋರ್ಟ್ ಮಾಡ್ತೀನಿ, ಒಳ್ಳೇದಾಗಲಿ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೆ ನಾನು ತುಂಬ ಹೃದಯ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಕನ್ಸು ಕಟ್ಕೊಂಡು ಅದೇ ಥರ ತುಂಬ ವರ್ಷದಿಂದ ನಾನೊಂದು ರಿಪೋರ್ಟರ್ ಆಗಬೇಕಂತ ಬಂದಿದ್ದನು. ನಾನೊಬ್ಬ ಟೆಕ್ನಿಷಿಯನ್ ಆಗಿ ನಿಂತಿದ್ದೀನಿ. ನಾನು ಹೀರೋ ಅನ್ನೋ ಒಂದು ಫೀಲಿಂಗಲ್ಲಿ ಖಂಡಿತ ಇಲ್ಲ. ಯಾಕಂದರೆ ನಾನು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನೀವು ಪ್ರತಿಯೊಬ್ಬರು ನೀವು ಸಪೋರ್ಟ್ ಮಾಡಿದ್ರೆ, ಬೆಳೆಸಿದ್ರೆ ಯಾರು ಏನು ಬೇಕಾದ್ರೂ ಆಗ್ಬೋದು. ಆ ಶಕ್ತಿ ನಿಮ್ಮಲ್ಲಿದೆ. ಎಲ್ಲರೂ ಪ್ರೀತಿಯಿಂದ ಕೈ ಮುಗಿದು ಕೇಳ್ಕೊಂತೀನಿ, ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ನನ್ನ ವೈಫ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್, ನಾನು ಒಂದು ಹಳ್ಳಿಯಿಂದ ಬರ್ತೀನಿ ಸರ್. ಸಿರಾ ಅನ್ನೋ ಒಂದು ಊರು, ಮಾನಂಗಿ ತಾಂಡ ಅನ್ನೋ ಒಂದು ಊರು ನಂದು.
ನಾನು ಇಂಡಸ್ಟ್ರಿಗೆ ಬರ್ಬೇಕನ್ನೋ ಕಾರಣಕ್ಕೋಸ್ಕರನೇ ನಾನು ಜರ್ನಲಿಸಮ್ ತಗೊಂತೀನಿ. PUC ನಲ್ಲೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂತ ಫಿಕ್ಸ್ ಆಗಿರ್ತೀನಿ. ಬಟ್ ನನ್ಗೆ ದಾರಿ ಗೊತ್ತಿರಲ್ಲ, ಏನು ಯಾರು ನಮ್ಮ ಫ್ಯಾಮಿಲಿಲಿ ನಮ್ಮ ಕಡೆ ಯಾರು ಇರಲ್ಲ ಇಂಡಸ್ಟ್ರಿನಲ್ಲಿ. ಸ್ವಲ್ಪ ಡಿಲೇ ಆಯ್ತಲ್ಲ ಸಿನಿಮಾ, ಆತಂಕ ಹೆಂಗಿತ್ತು? ಸರ್ ಇಲ್ಲ, ಹೊಸೊಬ್ರು ಅಂತಂದಾಗ ಸರ್ ಇಲ್ಲ, ನಾನು ಇಂಡಸ್ಟ್ರಿಗೆ ಬಂದಾಗ ಬಿಟ್ಟೋಗ್ಬಿಡೋಣ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಬಿಟ್ಟೋಗೋದಕ್ಕೂ ರೆಡಿ ಆಗಿದ್ದೆ. ಆಮೇಲೆ ನಾನು ಯಾವುದೋ ಒಬ್ರು ಡೈರೆಕ್ಟರ್ ಹತ್ರ ಒಂದು ಡ್ರೈವರ್ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ಹೈದರಾಬಾದ್ ಅರುಂಧತಿ ಸಿನಿಮಾ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ತೆಲುಗು ಅರುಂಧತಿ ಸಿನಿಮಾ, ಆ ಸಿನಿಮಾಗೆ ನಾನು ಅಷ್ಟೇನು ಡೈರೆಕ್ಟರ್ ಆಗಿ ಸೇರ್ಕೊಂತೀನಿ. ಅಲ್ಲಿಂದ ಮತ್ತೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿಂದ ಸ್ಟಾರ್ಟ್ ಆದ್ರೂ ನಾನು ಕನ್ನಡಕ್ಕೆ 2013 ನಾನು ಕನ್ನಡಕ್ಕೆ ಬರ್ತೀನಿ. ಬಟ್ ನಾನು ಅವತ್ತಿಂದನೂ ನಾನು ಹೀರೋ ಹೋಗ್ಬೇಕನ್ನೋ ಒಂದು ಹಠಾಚಲ ನನಗೆ ಅವತ್ತಿಂದನೂ ಇತ್ತು. ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಕೋವಿಡ್ ಸ್ಟಾರ್ಟ್ ಆಗುತ್ತೆ, ನನಗೂ ಕೈಯೆಲ್ಲ ಫ್ರಾಕ್ಚರ್ ಆಗುತ್ತೆ, ಮುರಿದೋಗುತ್ತೆ. ಹೊಸಬ್ರು ಸಿನಿಮಾ ಅಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ನಿಮ್ಗೂ ಗೊತ್ತಿರುತ್ತೆ ಸರ್, ಎಲ್ಲ ಅಡೆತಡೆಗಳು ಇದ್ದೇ ಇರುತ್ತೆ. ಅದೆಲ್ಲ ದಾಟಿ ಸಿನಿಮಾ ಇವತ್ತು ಇಲ್ಲಿಗೆ ರಿಲೀಸ್ ಲೆವೆಲಿಗೆ ಬಂದಿದೆ ಸರ್. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಪ್ರೊಡ್ಯೂಸರ್ಸು ಪ್ರತಿಯೊಂದು ಹೆಜ್ಜೆಲ್ಲೂ ಏನ್ ಬೇಕು, ಡೈರೆಕ್ಟ್ರಿಗೆ ಏನ್ ಬೇಕು, ಸಿನಿಮಾಗೆ ಏನ್ ಬೇಕು ಅದಷ್ಟು ಮಾಡಿಕೊಟ್ಟಿದ್ದಾರೆ ಸರ್. ಸರ್ ಇದರಲ್ಲಿ ಎರಡು ಶೇಡ್ ಇದೆ ಸರ್. ಬಟ್ ಡೈರೆಕ್ಟ್ರು ಏನ್ ಹೇಳಿದ್ದಾರೆ, ಏನ್ ಮಾಡಿಸಿದ್ದಾರೆ ಅದಷ್ಟು ನಾನು ಮಾಡಿದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಪಾತ್ರದ ಬಗ್ಗೆ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಅದು ಡೈರೆಕ್ಟ್ರೆ ಹೇಳ್ತಾರೆ. ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಜಾಸ್ತಿ ರಿವೀಲ್ ಮಾಡಂಗಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಹಾ ಸರ್, ಆಗಿದೆ ಸರ್. ಸರ್ ಬೇರೆ ಸಿನಿಮಾಗಳ ಆಫರ್ಸ್ ಬಂದಿದೆ? ಹಾ ಸರ್ ಬಂದಿದೆ ಸರ್. ನಾನು 100% ನಾನು ಹೇಳ್ತೀನಿ, ಈ ತಿಂಗಳಲ್ಲೇನೆ, ನೆಕ್ಸ್ಟ್ ಮಂತ್ ಅಲ್ಲೇ ಅನೌನ್ಸ್ ಆಗ್ತಾ ಇದೆ. ತೆಲುಗು, ಹಿಂದಿ ಓ ಮೈ ಗಾಡ್ ಅಂತ ಅಕ್ಷಯ್ ಕುಮಾರ್ ಸಿನಿಮಾ ಬಂತಲ್ಲ, ಆ ಸಿನಿಮಾ ಪ್ರೊಡ್ಯೂಸರು ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ, ವರ್ಕ್ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತ್ ಲಾಸ್ಟ್ ವೀಕಲ್ಲಿ ಮುಹೂರ್ತ ಆಗ್ತಾ ಇದೆ.